ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನಿಫ್ಟಿ ಅಪ್ಡೇಟು. ಯಾಕೆ ಅಂತಂದ್ರೆ ನಿನ್ನೆ ಅಮೆರಿಕನ್ ರಿಸಲ್ಟ್ಸ್ ಬಂದ ಮೇಲೆ ನಿಫ್ಟಿ ಒಂದು 280 ಪಾಯಿಂಟ್ ಅಪ್ ಆಗಿತ್ತು. ಆದ್ರೆ ಎಷ್ಟು ಅಪ್ ಆಗಿತ್ತೋ ಅಷ್ಟೇ ಇವತ್ತು ಡೌನ್ ಆಯ್ತು. ಸೊ ಹಾಗಾದ್ರೆ ನಿಫ್ಟಿ ಮತ್ತೆ ಇಲ್ಲಿಂದ ಡೌನ್ ಬಂದ್ಬಿಡುತ್ತಾ, ಅಥವಾ ಒಂದು ಸಪೋರ್ಟ್ ತಗೊಳ್ಳೋದಕ್ಕೆ ಈ ತರ ಒಂದು ಸಪೋರ್ಟ್ ಝೋನ್ ಅಲ್ಲಿ ಒದ್ದಾಡ್ತಾ ಇದೆಯಾ? ಟೆಕ್ನಿಕಲಿ ನಿಫ್ಟಿ ಚಾರ್ಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ಲಸ್ ಅದ್ರ ಜೊತೆಗೆ ನಿನ್ನೆ ನನ್ನ ವಿಡಿಯೋದಲ್ಲಿ ನಾನು ಇಂಟ್ರಾಡೇ ಸ್ಟಾಕ್ ಲಿಸ್ಟ್, ಆ ಸ್ಟಾಕ್ ಅಲ್ಲಿ ಇವತ್ತು ಯಾವ್ಯಾವ ಸ್ಟಾಕ್ಸ್ ಯಾವ ತರ ಪರ್ಫಾರ್ಮ್ ಮಾಡ್ತು, ಯಾವ್ದಾದ್ರು ನಮ್ಗೆ ಎಂಟ್ರಿ ಬಂದಿತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋಣ. ಪ್ಲಸ್ ನಾಳೆ ಇಂಟ್ರಾಡೇ ಸ್ಟಾಕ್ ಲಿಸ್ಟ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಿಫ್ಟಿಯ ಚಾರ್ಟ್. ಇದು ನಿಫ್ಟಿಯ ಡೇ ಚಾರ್ಟ್. ನೋಡಿ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಯಾವ ವಿಡಿಯೋ ಅಂತಂದ್ರೆ ನಿಫ್ಟಿ ಅಟ್ ಸಪೋರ್ಟ್ ಯೂ ಟರ್ನ್ ಆಗುತ್ತಾ ಅಂತ. ಸೊ ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನೋಡಿ, ಇಲ್ಲಿಂದ ನಿಫ್ಟಿ ಕರೆಕ್ಷನ್ ಬರ್ತಾ ಇದ್ದಿದ್ದಂಥದ್ದು ಬಾಟಮ್ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿದೆ. ಈ ರೆಡ್ ಕ್ಯಾಂಡಲ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಈ ರೆಡ್ ಕ್ಯಾಂಡಲ್ ನ ಹೈ ಏನಿದೆ 24,316, ಇದ್ರ ಮೇಲ್ಗಡೆ ಏನಾದ್ರೂ ಒನ್ ಡೇ ಕ್ಲೋಸ್ ಆದ್ರೆ ಅಂತಂದ್ರೆ, ನಿನ್ನೆ ಅಲ್ಲ 6ನೇ ತಾರೀಕು ಕ್ಲೋಸು ಆಯ್ತು. ಆದ್ರೆ 6ನೇ ತಾರೀಕು ಏನ್ ಕ್ಲೋಸ್ ಆಯ್ತು ಅಂದ್ರೆ ನಿನ್ನೆ ಕ್ಲೋಸ್ ಆಗಿರೋ ಇದರ ಹೈ ಮೇಲ್ಗಡೆ ಇವತ್ತೇನಾದ್ರೂ ಮತ್ತೆ ಕ್ಲೋಸ್ ಆಗಿದ್ದಿದ್ರೆ ನಿಫ್ಟಿ ಇದು ಒಂದು ಬಾಟಮ್ ಕ್ರಿಯೇಟ್ ಆಗಿ ಇಲ್ಲಿಂದ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಆದ್ರೆ ನಿನ್ನೆಯ ಹೈ ಮೇಲ್ಗಡೆ ಇವತ್ತು ಕ್ಲೋಸ್ ಆಗ್ಲಿಲ್ಲ, ಅಗೈನ್ ಇವತ್ತು ಡೌನ್ ಬಂದಿದೆ. ಸೊ ಹಾಗಾಗಿ ಈ ರ್ಯಾಲಿಗೆ ಆಸ್ ಆಫ್ ನೌ ಈ ರ್ಯಾಲಿಗೆ ಲೋಯೆಸ್ಟ್ ಪಾಯಿಂಟ್ ಇನ್ನ ಇದೇ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ಗೆ ಸ್ಟಿಲ್ ವ್ಯಾಲಿಡಿಟಿ ಇದೆ. ಇದರ ಹೈ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನಾಳೆನೋ ನಾಡಿದ್ದು ಏನಾದ್ರು 24,537 ಈ ಕ್ಯಾಂಡಲ್ ಯಾವತ್ತು ನವೆಂಬರ್ 6ನೇ ತಾರೀಕಿನ ಕ್ಯಾಂಡಲ್, ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಮೇಲ್ಗಡೆ ಏನಾದ್ರು ನಿಫ್ಟಿ ಕ್ಲೋಸ್ ಆಯ್ತು ಅಂತಂದ್ರೆ, ಯಾವ ತರ ಏನಾದ್ರು ಈ ಕ್ಲೋಸ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಇದು ಬಾಟಮ್ ಅಂತ ಅನ್ಕೊಬಹುದು ನಾವು. ಅಂದ್ರೆ ಈ ಡೌನ್ವರ್ಡ್ ರ್ಯಾಲಿಗೆ ಇದೊಂದು ಬಾಟಮ್ ಅಂತ ಅನ್ಕೋಬಹುದು. ಅಕಸ್ಮಾತ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಏನಾಗ್ಬೋದು, ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಬರ್ಬೋದು, ಮತ್ತೆ ಈ ತರ ಮೇಲಕ್ಕೆ ಹೋಗ್ಬೋದು, ಈ ತರ ಡೌನ್ ಬರ್ಬೋದು. ಆದ್ರೆ ಈ ಲೋ ಏನಿದೆ 23,816, ಈ ಲೋ ಬ್ರೇಕ್ ಆಗೋವರೆಗೂ ನಿಫ್ಟಿ ಒಂದು ಝೋನ್ ಅಲ್ಲಿ ಸಪೋರ್ಟ್ ತಗೊಳ್ತಾ ಇದೆ ಅಂತಾನೆ ಮೀನಿಂಗು. ಈ ಲೋ ಏನಾದ್ರು ಬ್ರೇಕ್ ಆಗೋಯ್ತು ಅಂತಂದ್ರೆ ಮತ್ತೆ ನಮ್ಗೆ ಇಲ್ಲಿಂದ ಡೌನ್ ಬರುವಂತ ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೌ ನಾವು ವಾಚ್ ಮಾಡಬೇಕಾಗಿರುವಂತ ಲೆವೆಲ್ಸ್ ಯಾವುದು ಅಂತಂದ್ರೆ 23,816 ಡೌನ್ ಸೈಡು, 24,537. 24,537 ಮೇಲ್ಗಡೆ ಏನಾದ್ರು ಕ್ಲೋಸ್ ಆಯ್ತು ಅಂತಂದ್ರೆ ನಾಳೆನೋ ಸೋಮವಾರನೋ ಮಂಗಳವಾರನೋ ಕಮ್ಮಿಂಗ್ ಡೇಸ್ ಅಲ್ಲಿ ಯಾವತ್ ಬೇಕಾದ್ರೂ ಕ್ಲೋಸ್ ಆಗ್ಬೋದು. ಅದಾದ್ಮೇಲೆ ನಿಫ್ಟಿ ಏನಾಗ್ಬೋದು ಅಂತಂದ್ರೆ, ನೋಡಿ ಇಲ್ಲಿ ಕ್ಲೋಸ್ ಆದ್ಮೇಲೆ ಈ ತರ ಅಪ್ ಆಗ್ಬೋದು, ಇಲ್ಲ ಈ ತರ ಸೈಡ್ ವೇಸ್ ಆಗಿ ಈ ಬಾಟಮ್ ಏನಿದೆ ಇದು ಕ್ರಿಯೇಟ್ ಆಗಿರುತ್ತೆ. ಅದಾದ್ಮೇಲೆ ಈ ತರ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಸೊ ಈ ಮಂತ್ ಅಲ್ಲಿ ನಮ್ಗೆ ಒಂದು ಕ್ರೂಷಿಯಲ್ ಎಲೆಕ್ಷನ್ಸ್ ಇದೆ, ಮಹಾರಾಷ್ಟ್ರ ಎಲೆಕ್ಷನ್ಸ್, ಅದರ ರಿಸಲ್ಟ್ಸ್ ಕೂಡ ಇದೆ. ಸೊ ಅಲ್ಲಿವರೆಗೂ ನಿಫ್ಟಿ ಏನಾದ್ರು ಈ ತರ ಕ್ಲೋಸ್ ಆಯ್ತು ಅಂತಂದ್ರೆ ನಮ್ಗೆ ಅಪ್ವರ್ಡ್ ಮೊಮೆಂಟಮ್ ನ ಕೊಡ್ಬೋದು. ಕ್ಲೋಸ್ ಆಗ್ಲಿಲ್ಲ ಅಂತಂದ್ರೆ ಅಗೇನ್ ಈ ಲೋ ಬ್ರೇಕ್ ಆಯ್ತು ಅಂತಂದ್ರೆ ಡೌನ್ವರ್ಡ್ ಬರೋ ಚಾನ್ಸಸ್ ಇರುತ್ತೆ. ಇದು ನಿಫ್ಟಿ ಅಪ್ಡೇಟ್. ನೆಕ್ಸ್ಟ್ ಇಂಟ್ರಾಡೇ ಸ್ಟಾಕ್ಸ್. ನೋಡಿ, ನಿನ್ನೆಯ ನನ್ನ ವಿಡಿಯೋದಲ್ಲಿ ಒಂದು 34 ಸ್ಟಾಕ್ಸ್ ನಮ್ಮ ಸ್ಕ್ಯಾನರ್ ಅಲ್ಲಿ ಬಂದಿದೆ ಅಂತ ಹೇಳಿದ್ದೆ. ಸೊ ಈ 34 ಸ್ಟಾಕ್ ಅಲ್ಲಿ ಇವಾಗ ನಾನು ಈ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇವತ್ತು ಓಪನಿಂಗ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ್ಲೂ ಏನಾಗುತ್ತೆ ಅಂತಂದ್ರೆ, ಯಾವುದು ಪ್ಲಸ್ ಅಲ್ಲಿ ಓಪನ್ ಆಗಿದೆ ಅದು ಮೇಲಕ್ಕೆ ಬರುತ್ತೆ. ಪರ್ಸೆಂಟೇಜ್ ವೈಸ್ ಯಾವುದು ಪಾಸಿಟಿವ್ ಅಲ್ಲಿ ಇದೆಯೋ ಅದು ಮೇಲ್ಗಡೆ ಬರುತ್ತೆ, ಯಾವುದು ನೆಗೆಟಿವ್ ಅಲ್ಲಿ ಇದೆಯೋ ಅದು ಕೆಳಗಡೆ ಹೋಗುತ್ತೆ. ಸೊ ಇದೆಲ್ಲ ಸ್ಟಾಕ್ಸ್ ನ ನಾವು ವಾಚ್ ಮಾಡ್ತಾ ಇರುವಂತ ಪರ್ಪಸ್ ಬೈಯಿಂಗ್ ಪರ್ಪಸ್. ಸೊ ಯಾವುದು ನೆಗೆಟಿವ್ ಅಲ್ಲಿ ಓಪನ್ ಆಗಿದೆ ಅದ್ರ ಕಡೆ ನಾವು ನೋಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಅದು ಬೀಳ್ತಾ ಇರುವಂತ ಸ್ಟಾಕ್ಸ್. ಸೊ ಅಲ್ಲಿ ಏನೋ ಒಂದು ಬ್ರೇಕ್ ಡೌನ್, ಏನೋ ಒಂದು ನ್ಯೂಸ್, ಅಥವಾ ಅದು ಬೀಳ್ತಾ ಇರೋ ಸ್ಟಾಕ್ ಕಡೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ಯಾವ್ದು ಮೇಲಕ್ಕೆ ಹೋಗ್ತಾ ಇದೆಯೋ ಆ ಸ್ಟಾಕ್ ಅಲ್ಲಿ ಇನಿಷಿಯಲಿ ನಾವೇನ್ ನೋಡ್ಬೇಕು ಅಂತಂದ್ರೆ, ಒಂದು ಓಪನ್ ಲೋ ನೋಡ್ಬೇಕು. ಓಪನ್ ಮತ್ತೆ ಲೋ ಆಲ್ಮೋಸ್ಟ್ ಸೇಮ್ ಇತ್ತು ಅಂತಂದ್ರೆ ಅದಾದ್ಮೇಲೆ ನಮ್ಗೆ
15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ನಾವು ಟ್ರೇಡ್ ನ ತಗೊಬಹುದು ಆಸ್ ಲೋ ಆಸ್ ದ ಸ್ಟಾಪ್ ಲಾಸ್. ಸೊ ಆಲ್ಮೋಸ್ಟ್ ನಮಗೆ ಇವತ್ತು ಕೋರಮಂಡಲ್ ಫೈನಾನ್ಸ್ ಇದೊಂದೇ, ಕೋರಮಂಡಲ್ ಫರ್ಟಿಲೈಸರ್ಸ್ ಇದೊಂದೇನೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಎಂಟ್ರಿನ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಒಂದು 40 to 50 rupees ಮೇಲಕ್ಕೆ ಹೋಗಿದೆ. ಅದಾದ್ಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಲಿಲ್ಲ, ಇದೂ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಸೊ ಇದೊಂದು ಸ್ಟಾಕ್ ಬಿಟ್ರೆ ನೋಡಿ, ಟೆಂಬಲ್ ಫರ್ಟಿಲೈಸರ್ ಓಪನ್ ಲೋ ತುಂಬಾ ಡಿಫ್ರೆನ್ಸ್ ಇದೆ. ಒಂದು 3-4 ರೂಪಾಯಿ ಡಿಫ್ರೆನ್ಸ್ ಇದ್ರೆ ಓಕೆ. ಇದು 510 501 ಅಂತಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೂ 2.5% ಮೇಲಕ್ಕೆ ಹೋಗಿದೆ. ಸೊ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಇಲ್ಲದೆ ಇರೋದಕ್ಕೆ ಇದ್ರ ಕಡೆ ನಾವು ನೋಡಕ್ ಹೋಗಲ್ಲ. ನೆಕ್ಸ್ಟ್ ಇನ್ನ ಯಾವುದೇ ಸ್ಟಾಕ್ ಆದ್ರೂ ಆಲ್ಮೋಸ್ಟ್ ನೋಡಿ, ಇವಾಗ ಸಿಂಜಿನ್ ಓಪನ್ ಮಾಡಿದ್ರೆ ನಾನು 912 ಓಪನ್ ಇದೆ, 901 ಲೋ ಇದೆ. ಆದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿದೆ. ಸೊ ನಮ್ಗೆ ಏನು ಬೋಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡು ಬ್ರೇಕ್ಔಟ್ ಕೊಟ್ಟಿಲ್ಲ. ಸೊ ಫಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಅಂತಂದ್ರೆ ನಾವು ಅದ್ರ ಕಡೆ ನೋಡಕ್ ಹೋಗಲ್ಲ. ಸೊ ಅದೇ ತರ ಆಲ್ಮೋಸ್ಟ್ ಓಪನ್ ಲೋ ಸೇಮ್ ಇರುವಂತ ಸ್ಟಾಕ್ ಯಾವುದು, ಫೆಡರಲ್ ಬ್ಯಾಂಕ್. ಆಲ್ಮೋಸ್ಟ್ ನೋಡಿ 205.2 204.5 ಇದು ಓಪನ್ ಲೋ ಸೇಮ್ ಇದೆ. ಆದ್ರೆ ಏನಾಯ್ತು, ಇದರ 15 ಮಿನಿಟ್ಸ್ ಕ್ಯಾಂಡಲ್ ನಾನು ಓಪನ್ ಮಾಡಿದ್ರೆ ನೋಡಿ, ಇದು ಡೇಸ್ ಹೈ ಏನಿದೆ 207.8 ಇದು ಎಂಟರ್ ದ ಡೇ ಬ್ರೇಕೇ ಆಗಿಲ್ಲ, ಫ್ಲಾಟ್ ಆಗ್ಬಿಟ್ಟು. ಸೊ ಹಾಗಾಗಿ ಇದನ್ನು ಎಂಟ್ರಿ ಕೊಟ್ಟಿಲ್ಲ. ಆದ್ರೆ ಇಂಪಾರ್ಟೆಂಟ್ಲಿ ಏನು ಅಂತಂದ್ರೆ, ನಿಫ್ಟಿ ಓಪನ್ ಆಗಿದ ತಕ್ಷಣ ನಾವೇನ್ ನೋಡ್ತೀವಿ ಅಂತಂದ್ರೆ, ನಿಫ್ಟಿನ ನೋಡ್ತೀವಿ. ನೋಡಿ, ನಿಫ್ಟಿಯ ಚಾರ್ಟ್ ಓಪನ್ ಹೈ ಸೇಮ್ ಇದೆ 24,489, ಹೈ 24,503. ಆಲ್ಮೋಸ್ಟ್ ಓಪನ್ ಹೈ ಸೇಮ್ ಇತ್ತು ಅಂತಂದ್ರೆ, ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರು ನಿಫ್ಟಿ ಬ್ರೇಕ್ ಆಯ್ತು ಅಂತಂದ್ರೆ ಅವತ್ತು ಎಂಟೈರ್ ದ ಡೇ ಆಲ್ಮೋಸ್ಟ್ ಡೌನ್ವರ್ಡೇ ಇರುತ್ತೆ, ಮೇಲಕ್ಕೆ ಹೋಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತ. ಸೊ ಹಾಗಾಗಿನೇ ನೋಡಿ, ಓಪನ್ ಲೋ ಸೇಮ್ ಇತ್ತು, ಅಲ್ಲ ಓಪನ್ ಹೈ ಸೇಮ್ ಇತ್ತು. ಅದಾದ್ಮೇಲೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತು. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಇದು ಡೌನ್ ಟ್ರೆಂಡ್ ಅಲ್ಲೇ ಇತ್ತು. ಸೊ ನಿಫ್ಟಿ ಡೌನ್ ಇದ್ರೂ ನಮ್ಮ ಸ್ಟಾಕ್ ಲಿಸ್ಟ್ ಅಲ್ಲಿ ಒಂದೇ ಒಂದು ಸ್ಟಾಕು ಬ್ರೇಕ್ಔಟ್ ನ ಕೊಟ್ಟಿದೆ. ಸೊ ಏನು ಅಂತಂದ್ರೆ, ಅದೇ ಸ್ಟಾಕ್ ನಾವು ಹೆಂಗ್ ನೋಡ್ಬೇಕು ಅಂತಂದ್ರೆ, ಹಿಂದಿನ ದಿನ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಮಾತ್ರ. ಇಲ್ಲ ಅಂತಂದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತೆ ಕೋರಮಂಡಲ್ ಫರ್ಟಿಲೈಸರ್ ಇವತ್ತ ನಾನು ನೋಡ್ಬೇಕು ಅಂತ. ಇಲ್ಲ ನೀವು 180 ಸ್ಟಾಕು ನೋಡಕ್ಕಾಗಲ್ಲ, 50-60 ಸ್ಟಾಕು ನೋಡಕ್ಕಾಗಲ್ಲ. ಓಪನಿಂಗ್ ಅಲ್ಲಿ ಮಾರ್ಕೆಟ್ ಸ್ಪೀಡ್ ಇರುತ್ತೆ ನೋಡಿ. ನಿಫ್ಟಿ ಇದೊಂದು November 4th ಆಲ್ಮೋಸ್ಟ್ ಓಪನ್ ಹೈ ಸೇಮ್ ಇದೆ 24,297. ಸೊ ಇದು ಅಷ್ಟೇ, ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದ್ಮೇಲೆ ಆಲ್ಮೋಸ್ಟ್ ಇಲ್ಲಿಂದ 24,074 ಇಂದ ನೋಡಿ ಎಷ್ಟಕ್ಕೆ ಬಂದಿದೆ, ಒಂದು 250 ಪಾಯಿಂಟ್ ಫಸ್ಟ್ ಕ್ಯಾಂಡಲ್ ಆದ್ಮೇಲೆ ಕರೆಕ್ಷನ್ ನ ಕೊಟ್ಟಿದೆ. ಸೊ ಈ ದಿನನೂ ಆಲ್ಮೋಸ್ಟ್ ನಮಗೆ ಬೈಯಿಂಗ್ ಅಲ್ಲಿ ಯಾವ ಸ್ಟಾಕ್ಸ್ ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವೋ ಆ ಸ್ಟಾಕ್ಸ್ ಬೈಯಿಂಗ್ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಫ್ಟಿಯ ಮೂವ್ಮೆಂಟ್ ಒಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಓಪನ್ ಆದಾಗ ಎಲ್ಲದನ್ನೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವೊಂದು ಸ್ಟಾಕ್ಸ್ ಆ ಸ್ಟಾಕ್ ಲಿಸ್ಟ್ ನ ನಾವು ರೆಡಿ ಮಾಡ್ಕೊಂಡಿದ್ರೆ ಮಾತ್ರ ನೋಡ್ಬೋದು. ಪ್ಲಸ್ ಓಪನಿಂಗ್ ಅಲ್ಲಿ ನಿಫ್ಟಿ ಅಂತೂ ನೋಡೋಕ್ಕಾಗುತ್ತೆ. ಸೊ ನಿಫ್ಟಿ ಓಪನ್ ಲೋ ಸೇಮ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಬೇಸ್ ಆಗ್ತದೆ. ನಿಫ್ಟಿಯ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರು ಅಪ್ವರ್ಡ್ ಬ್ರೇಕ್ ಆಯ್ತು ಅಂತಂದ್ರೆ ಇದು ಮೇಲಕ್ಕೆ ಹೋಗ್ಬೋದು ಅಂತ. ಅಗೈನ್ ನಮಗೆ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ಸಪೋರ್ಟ್ ಮಾಡಲೇಬೇಕು. ಸೊ ಈ ತರ ಇಂಟ್ರಾಡೇ ನಲ್ಲಿ ನಾವೊಂದು ವಾಚ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಗ್ಲೆನ್ ಮಾರ್ಕ್. ಸೊ ಗ್ಲೆನ್ ಮಾರ್ಕ್ ನಾವು ಏನು ಅಂತಂದ್ರೆ ಬೈಯಿಂಗ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದು. ಇದು ಓಪನ್ ಹೈ ಸೇಮ್ ಇದ್ದು ಡೌನ್ ಬಂದಿದೆ. ಸೊ ಹಾಗಾಗಿ ನಾವು ಇದನ್ನ ನೋಡೂ ಇರಲ್ಲ. ಇದು ಡೌನ್ ಬರ್ತಾ ಇದೆ ಅಂತಂದ್ರೆ ನಾವು ಜಾಸ್ತಿ ಅದ್ರ ಕಡೆ ಗಮನ ಹರಿಸಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ಇವತ್ತು ಈ ನಿಫ್ಟಿನಲ್ಲಿ ಅಪೋಲೋ ಹಾಸ್ಪಿಟಲ್ ಆಲ್ಮೋಸ್ಟ್ 6% ಅಪ್ ಆಗಿದೆ. ಸೊ 6% ಅಪ್ ಆಗಿದ್ರೆ ಈ ಸ್ಟಾಕ್ನು ನಾವು ನೋಡಿರಲ್ಲ. ಯಾಕೆ ನೋಡಿರಲ್ಲ ಅಂತಂದ್ರೆ ಇದು ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಲ್ಲ. ಸೊ ವಾಚ್ ಲಿಸ್ಟ್ ಅಲ್ಲಿ ಇಲ್ಲದೆ ಇರೋಂಥ ಸ್ಟಾಕ್ ಓಪನ್ ಲೋ ಸೇಮ್ ಮಾಡಿದ್ರು ನಾವು ನೋಡಕ್ ಆಗಿರಲ್ಲ. ಆಸ್ ಎ ಹ್ಯೂಮನ್ ಬೀಯಿಂಗ್ ಏನು ಅಂತಂದ್ರೆ, ಎಲ್ಲ ಮಾರ್ಕೆಟ್ ಆಗೋದ್ಮೇಲೆ ನೀವು 3:30 ಆದ್ಮೇಲೆ ಇದು ಬೈ ಮಾಡ್ಬೇಕಾಗಿತ್ತು ಆ ಥರ ಎಲ್ಲ ಅನ್ಸೋದು ಸಹಜ. ಆದ್ರೆ ಮಾರ್ಕೆಟ್ ಅವರ್ಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಅದಕ್ಕೊಂದು ಪ್ರಿಪರೇಷನ್ ಇರಬೇಕು. ಸೊ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಮಾತ್ರ ನೋಡಕ್ಕಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಇವಾಗ ಇದು ಅಪೋಲೋ ಹಾಸ್ಪಿಟಲ್ ಮೇಲಕ್ಕೆ ಹೋಗಿದೆ ಅಂದಿದ ತಕ್ಷಣ ಇದನ್ನ ನಾನು ಬೈ ಮಾಡಿದ್ರೆ ಇಷ್ಟು ಪ್ರಾಫಿಟ್ ಆಗ್ಬಿಟ್ಟಿರೋದು ಆ ಥರ ಎಲ್ಲ ಅನ್ಸುತ್ತೆ. ಆದ್ರೆ ಅದು ರಿಯಾಲಿಟಿ ಅಲ್ಲ. ನೋಡಿ, ಇವಾಗ ನಮ್ಗೆ ನಿನ್ನೆ ಮಾರ್ಕೆಟ್ ಅಪ್ ಆಗಿದ್ದಕ್ಕೆ, ಅಂದ್ರೆ ನಿನ್ನೆ ಒಂದು 280 ಪಾಯಿಂಟ್ ಮಾರ್ಕೆಟ್ ಅಪ್ ಆಗಿದ್ದಕ್ಕೆ ನಮ್ಗೆ ಇಂಟ್ರಾಡೇ ಬೈಯಿಂಗ್ ಸ್ಟಾಕ್ ಲಿಸ್ಟ್ ಅಲ್ಲಿ ಒಂದು 34-35 ಸ್ಟಾಕ್ ಬಂದಿತ್ತು. ಇವತ್ತು ಮಾರ್ಕೆಟ್ ಡೌನ್ ಆಗಿರೋದಕ್ಕೆ ಈ ಸ್ಟಾಕ್ ಲಿಸ್ಟ್ ಚೇಂಜ್ ಆಗಿದೆ. 34 ಇರೋದು ಒಂದು 10 ಸ್ಟಾಕ್ ಹೋಗಿದೆ. 10 ಸ್ಟಾಕ್ ಹೋಗಿರೋದು ಬಿಟ್ರೆ ಒಂದು 24 ಸ್ಟಾಕ್ ಮಾತ್ರ ಇದೆ.
ಸೊ ಅದರಲ್ಲಿ ಕೆಲವೊಂದು ಸ್ಟಾಕು ಹೊಸದಾಗಿ ಆ್ಯಡ್ ಆಗಿರ್ಬೋದು, ಕೆಲವೊಂದು ಸ್ಟಾಕ್ಸು ಡಿಲೀಟ್ ಆಗಿರ್ಬೋದು. ಇವಾಗ ನೋಡಿ ಅಪೋಲೋ ಹಾಸ್ಪಿಟಲ್ಲು ನಿನ್ನೆ ಇರಲಿಲ್ಲ ನಮ್ಮ ವಾಚ್ ಲಿಸ್ಟಲ್ಲಿ, ಆದರೆ ಇವತ್ತಿದೆ. ಸೊ ನಾಳೆ ಏನಾದರೂ ಅಗೈನ್ ಇದು ಓಪನ್ ಲೋ ಸೇಮ್ ಬಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಅಥವಾ ನಮಗೆ ನೆಕ್ಸ್ಟ್ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾವು ಅದ್ರ ಕಡೆ ಗಮನ ಹರಿಸ್ಬೋದು. ಸೊ ಈ ಥರ ಒಂದು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಲೈವ್ ಮಾರ್ಕೆಟಲ್ಲಿ ನಾವು ಒಂದು ಇಂಟ್ರಾಡೇ ಮಾಡಬೇಕು ಅಂತಂದರೆ ಈ ಥರ ಮಾಡ್ಬೋದು ಅನ್ನೋದು ನಂದೊಂದು ಕಾನ್ಸೆಪ್ಟು. ನೋಡಿ ನೆಕ್ಸ್ಟು ಇದರಲ್ಲಿ ಆಲ್ಮೋಸ್ಟ್ ಈ ವಾಚ್ ಲಿಸ್ಟು ಯಾರು ಬೇಕಾದರೂ ಇದು ಬೇಕು ಅಂತಂದರೆ ನೀವು ಫೋಟೋ ತೆಕ್ಕೋಬೋದು, ಯಾವುದಾದ್ರು ವಾಚ್ ಲಿಸ್ಟು ನಾವು ಇಂಟ್ರಾಡೇಗೆ ನಾಳೆ ವಾಚ್ ಮಾಡ್ತೀವಿ ಅಂತ. ಇದರಲ್ಲಿ ಅಗೇನ್ ನೋಡಿ ಪೇಜ್ ಇಂಡಸ್ಟ್ರೀಸ್ 45,000 ಇದೆ. ಸೊ ಇದು 45,000 ರೂಪಾಯಿ ಇರುವಂಥ ಸ್ಟಾಕು ನಾವು ಟ್ರೇಡ್ ಮಾಡೋಕ್ಕಾಗಲ್ಲ ಇಂಟ್ರಾಡೇನಲ್ಲಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲನೂ ಎಫ್ ಆ್ಯಂಡ್ ಓ ಸ್ಟಾಕ್ಸ್. ಎಫ್ ಆ್ಯಂಡ್ ಓ ಸ್ಟಾಕ್ಸಲ್ಲಿ ಇಷ್ಟು ಸ್ಟಾಕ್ಸು ನಮಗೆ ನಮ್ಮ ಸ್ಕ್ಯಾನರ್ ಪ್ರಕಾರ ಇದು ಮಂತ್ಲಿ ಮತ್ತು ಡೈಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಅಂತ ತೋರಿಸ್ತದೆ. ಮಂತ್ಲಿ ಮತ್ತು ಡೈಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಇದೆ ಅಂತ ತೋರಿಸಿದ ತಕ್ಷಣ ಈ ಸ್ಟಾಕ್ನ ನಾವು ಓಪನಿಂಗಲ್ಲೇ ನಾಳೆ ಏನು ಬೈ ಮಾಡಲ್ಲ. ಯಾಕೆ ಅಂತಂದರೆ ನೋಡಿ ಮಂತ್ಲಿ ಮತ್ತು ಡೈಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಇದೆ ಅಂತ ತೋರಿಸಿದ್ರು ಇವತ್ತು ಗ್ಲೆನ್ಮಾರ್ಕ್ 6% ಡೌನ್ ಆಯಿತು. ಸೊ ಅದು ನಾವು ಹೇಳಕ್ಕೆ ಬರಲ್ಲ, ಆದರೆ ಅದನ್ನು ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ ತಕ್ಷಣ ನಾವು ಟ್ರೇಡ್ ಮಾಡಿಬಿಡ್ತೀವಿ ಅಂತಲ್ಲ. ಸೊ ಅಗೈನ್ ನಮಗೆ ಓಪನಿಂಗಲ್ಲಿ ನೆಕ್ಸ್ಟ್ ಡೇ ನಮಗೆ ಕ್ರೈಟೀರಿಯಾಸ್ ಎಲ್ಲ ಮ್ಯಾಚ್ ಆಯಿತು ಅಂತಂದರೆ ಮಾತ್ರ ಆ ಸ್ಟಾಕ್ಸಲ್ಲಿ ನಾವು ಟ್ರೇಡ್ನ ತೊಗೋಬೋದು. ಸೊ ಇಲ್ಲಿ ಎಷ್ಟು ಕ್ವಾಂಟಿಟಿ ತೊಗೋಬೇಕು, ಏನು ತೊಗೋಬೇಕು ಅಂತಂದರೆ ಅವರವರ ಕೆಪಾಸಿಟಿಗೆ ತಕ್ಕಂಗೆ. ಈಗ ನೀವು 2 ಶೇರ್ ಬೈ ಮಾಡಿದ್ರು ನಿಮಗೆ ಇದು ಏನು 10 ಶೇರ್ ಬೈ ಮಾಡಿದ್ರು ಒಂದೇ, 100 ಶೇರ್ ಬೈ ಮಾಡಿದ್ರು ಏನು ಅಂತಂದರೆ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇದ್ದೀನ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನಮಗೆ ಭಯ ಅನ್ನೋದಿರುತ್ತೆ. ಸೊ ಅದನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ಸ್ಮಾಲ್ ಕ್ವಾಂಟಿಟೀಸ್ ಮಾಡಿ ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ನೆಕ್ಸ್ಟು ಅದನ್ನು ಬೇಕು ಅಂತಂದರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನು ಅಂತಂದರೆ ರೊಟೀನ್ ಪ್ರೋಸೆಸ್ಸು, ಇದು ಒಂದು ದಿನದ ಕೆಲಸ ಅಲ್ಲ. ದಿನಾಗಲೂ ಇದನ್ನೇ ಮಾಡಬೇಕು, ದಿನಾಗಲೂ ಇದೇ ಸ್ಕ್ಯಾನರ್ನ ಯೂಸ್ ಮಾಡಬೇಕು, ದಿನಾಗಲೂ ಸ್ಟಾಕ್ ಇಷ್ಟು ಚೇಂಜ್ ಆಗುತ್ತೆ. ಅದು ಚೇಂಜ್ ಆದಾಗ ನಾವು ಚೇಂಜ್ ಮಾಡ್ಕೋಬೇಕು. ಆ ಸ್ಟಾಕ್ಸಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ತು ಅಂತಂದರೆ ನಾವು ನೆಕ್ಸ್ಟ್ ಡೇಗೆ ಇಂಟ್ರಾಡೇಗೆ ತೊಗೋಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ನನಗೆ ಇಂಟ್ರಾಡೇ ಮಾಡೋ ಟೈಮ್ ಇಲ್ಲ ಅಂತಂದರೆ ಪೊಸಿಷನಲ್ಲೂ ಶಾರ್ಟ್ ಟರ್ಮ್ ಟ್ರೇಡ್ಸು ಅಥವಾ ಸ್ವಿಂಗ್ ಟ್ರೇಡ್ಸ್ನ ತೊಗೋಬೋದು. ಸೊ ಇವತ್ತಿನ ನಮ್ಮ ಸ್ಕ್ಯಾನರ್ ಪ್ರಕಾರ ಶಾರ್ಟ್ ಟರ್ಮ್ ಟ್ರೇಡ್ಸ್ ಅಥವಾ ಸ್ವಿಂಗ್ ಟ್ರೇಡ್ಸಲ್ಲಿ ಯಾವುದೇ ಆಪರ್ಚುನಿಟಿ ಕೊಟ್ಟಿಲ್ಲ, ಬಿಕಾಸ್ ಮಾರ್ಕೆಟು ಡೌನ್ ಆಗಿದೆ. ಸೊ ಹಾಗಾಗಿ ಇಂಟ್ರಾಡೇನಲ್ಲಿ ಇಷ್ಟು ಸ್ಟಾಕ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಪ್ಲಸ್ ಒಂದು ನೀವು ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು